ಆತ್ಮೀಯರೇ ನಮಸ್ಕಾರ. ನಾವು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದ ಮೊದಲ ಅಧ್ಯಾಯ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಪೀಠಿಕೆ ಈ ವಿಷಯದ ಕುರಿತು ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು 1.1, 1.2, 1.3 ಮತ್ತು 1.4ಗಳ ಕುರಿತು ಅಭ್ಯಾಸ ಮಾಡಿದ್ದೀವಿ. ಇವತ್ತು 1.5 ಶೈಕ್ಷಣಿಕ ಮನೋವಿಜ್ಞಾನ ಪರಿಚಯ ಏನದಲ್ಲ ಇದರ ಕುರಿತು ನಾವು ಅಭ್ಯಾಸ ಮಾಡೋಣ. ಸೊ ಈ ಒಂದು ಅವಧಿಯೊಂದಿಗೆ ಮೊದಲ ಒಂದು ಅಧ್ಯಾಯ ಪೂರ್ಣಗೊಳ್ಳಲಿದೆ ಮತ್ತು ಈ ಅಧ್ಯಾಯ ಆದ ಕೂಡಲೇ ನಾವು ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತ ಕ್ವಶನ್ ಆನ್ಸರ್ಸ್ ಏನದಾವಲ್ಲ ಅದನ್ನ ನಾವು ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತೆ ನಾವು ಯಾವೆಲ್ಲ ಅಂಶಗಳನ್ನ ಅಭ್ಯಾಸ ಮಾಡ್ಬೇಕು ಅನ್ನೋದು ನೋಡ್ರಿ. ಮೊದಲನೇದು ಅದರ ಪರಿಚಯವನ್ನು ಮಾಡ್ಕೊಳ್ಳೋಣ, ಅರ್ಥ ಮತ್ತು ಶೈಕ್ಷಣಿಕ ಮನೋವಿಜ್ಞಾನದ ಕುರಿತಿರುವಂತಹ ವ್ಯಾಖ್ಯೆಗಳು ಮತ್ತು ಅದರ ವ್ಯಾಪ್ತಿ. ಈ 4 ಪ್ರಮುಖ ಅಂಶಗಳ ಕುರಿತು ಇವತ್ತಿನ ಅವಧಿಯಲ್ಲಿ ನಾವು ಅಭ್ಯಾಸ ಮಾಡೋಣ. ಸೊ ಮೊದಲನೇದು ಶೈಕ್ಷಣಿಕ ಮನೋವಿಜ್ಞಾನ, ಇದರ ಪರಿಚಯವನ್ನು ಮಾಡ್ತಾ ಹೋಗೋಣ. ಶೈಕ್ಷಣಿಕ ಮನೋವಿಜ್ಞಾನದ ಒಂದು ಅನ್ವಯಿಕ ಶಾಖೆ. ತಮಗೆಲ್ಲ ಗೊತ್ತಿರುವಂತೆ ಮನೋವಿಜ್ಞಾನ ಅತ್ಯಂತ ಪ್ರಾಚೀನವಾದ ವಿಷಯಗಳಲ್ಲಿ ಒಂದಾಗಿದೆ. ಅದು ತನ್ನ ವಿಷಯ ವ್ಯಾಪ್ತಿಯನ್ನು ಹೆಚ್ಚು ಮಾಡ್ತಾ ಮಾಡ್ತಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅನ್ವಯಿಸಲ್ಪಡ್ತು. ಹಾಗೆ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿಯೂ ಕೂಡ ಮನೋವಿಜ್ಞಾನದ ತತ್ವಗಳು ಮತ್ತು ತಂತ್ರಗಳ ಅಳವಡಿಕೆಯಾಗಿದ್ದರ ಪರಿಣಾಮವಾಗಿ ಶೈಕ್ಷಣಿಕ ಮನೋವಿಜ್ಞಾನ ಏನದಲ್ಲ ಇದು ಒಂದು ಹೊಸ ಶಾಖೆಯಾಗಿ ಹುಟ್ಟಿಕೊಂಡದ. ಇದು ಎರಡು ಪ್ರಮುಖವಾದಂತ ಅಂಶಗಳಿಗೆ ಇದು ಸಂಬಂಧಿಸಿದಾಗಿದೆ. ಒಂದೇದು, ಇದು ವಿದ್ಯಾರ್ಥಿಗಳು ಹೇಗೆ ಕಲಿಯುತ್ತಾರೆ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಾದ್ರೆ, ಇನ್ನೊಂದು ಶಿಕ್ಷಕರು ಹೇಗೆ ಪರಿಣಾಮಕಾರಿಯಾಗಿ ಬೋಧಿಸಬೇಕು ಅಥವಾ ಬೋಧಿಸುತ್ತಾರೆ ಅನ್ನೋ ವಿಷಯದ ಮೇಲೆ ಇದು ಡಿಪೆಂಡ್ ಆಗ್ಯದ. ಅಂದ್ರೆ ಶೈಕ್ಷಣಿಕ ಮನೋವಿಜ್ಞಾನ ಮುಖ್ಯವಾಗಿ 2 ವಿಷಯಗಳ ಕುರಿತು ಅದು ಅಭ್ಯಾಸ ಮಾಡ್ತದ. ಒಂದೇದು ವಿದ್ಯಾರ್ಥಿಗಳು ಹೇಗೆ ಕಲಿಯುತ್ತಾರೆ, ಎರಡನೇ ವಿಷಯ ಶಿಕ್ಷಕರು ಹೇಗೆ ಪರಿಣಾಮಕಾರಿಯಾಗಿ ಬೋಧಿಸುತ್ತಾರೆ ಅಥವಾ ಕಲಿಸುತ್ತಾರೆ ಎಂಬುದನ್ನು ಅಧ್ಯಯನ ಮಾಡುವಂತ ಒಂದು ಶಾಖೆಯಾಗಿದೆ. ಇದು ಮುಖ್ಯವಾಗಿ ವಿದ್ಯಾರ್ಥಿಗಳ ವರ್ತನೆಯನ್ನ, ಆಸಕ್ತಿಯನ್ನ ಮತ್ತು ಸಾಮರ್ಥ್ಯವನ್ನ ಮತ್ತು ಕಲಿಕಾ ಪ್ರಕ್ರಿಯೆಯನ್ನು ಶಿಕ್ಷಕರಿಗೆ ಅರ್ಥ ಮಾಡಿಕೊಳ್ಳಲು ಇದು ಸಹಾಯವನ್ನು ಮಾಡುವಂತ ಒಂದು ಮನೋವಿಜ್ಞಾನದ ಶಾಖೆಯಾಗಿದೆ. ಇನ್ನು ಇದರ ಒಂದು ಇತಿಹಾಸವನ್ನು ನಾವು ನೋಡ್ತಾ ಹೋದ್ರೆ, ಇದು ಮುಖ್ಯವಾಗಿ ಶೈಕ್ಷಣಿಕ ಮನೋವಿಜ್ಞಾನ ಏನದಲ್ಲ ಇದು ತೀವ್ರಗತಿಯಲ್ಲಿ ಬೆಳವಣಿಗೆ ಆದದ್ದು 19ನೇ ಶತಮಾನದಲ್ಲಿ. ತಿಳಿತಾ, ಅದಕ್ಕಿಂತ ಪೂರ್ವದಲ್ಲಿ ಇದ್ದಿದ್ರೂ ಕೂಡ ಅದು ಹೆಚ್ಚಾಗಿ ಸ್ಪೀಡ್ ಕಂಡುಕೊಂಡಿದ್ದು ಎಲ್ಲಿ ಅಂತಂದ್ರೆ 19ನೇ ಶತಮಾನದಿಂದ ಈಚೆಗೆ. ಸ್ವಿಟ್ಜರ್ಲ್ಯಾಂಡ್ನ ಜಾನ್ ಹೆನ್ರಿಚ್ ಪೆಸ್ಟಾಲಜಿ ಅನ್ನೋ ಒಬ್ಬ ಮನೋವಿಜ್ಞಾನಿ ಏನದಲ್ಲ, ಸ್ವಿಟ್ಜರ್ಲ್ಯಾಂಡಿನ ಮನೋವಿಜ್ಞಾನಿ ಪೆಸ್ಟಾಲಜಿ ಇಲ್ಲಿದಾರ ನೋಡ್ರಿ ಫೋಟೋ ಅದವ್ರದ್ದು. ಸೊ ಈ ಮನೋವಿಜ್ಞಾನಿ ಏನ್ ಮಾಡಿದಂದ್ರೆ ಮೊಟ್ಟ ಮೊದಲ ಬಾರಿಗೆ ಮನೋವಿಜ್ಞಾನದ ಆಧಾರದಲ್ಲಿ ಶಿಕ್ಷಣವನ್ನು ಅನುಷ್ಠಾನಕ್ಕೆ ತಂದನು. ಯಾವಾಗ ಹೇಳ್ರಿ, 19ನೇ ಶತಮಾನದ ಆರಂಭದಲ್ಲಿ. ಅಲ್ಲಿವರೆಗೂ ಅಷ್ಟೊಂದು ರೀತಿಯಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಮನೋವಿಜ್ಞಾನದ ಬಳಕೆ ಆಗ್ತಿರ್ಲಿಲ್ಲ. ಮೊದಲನೇ ಬಾರಿಗೆ ಈ ಹೆನ್ರಿಚ್ ಪೆಸ್ಟಾಲಜಿ ಏನದಲ್ಲ, ಮೊದಲನೇ ಬಾರಿಗೆ ಅಂದ್ರೆ ಆಧುನಿಕ ಒಂದು ಕಾಲದಲ್ಲಿ ಪೆಸ್ಟಾಲಜಿ ಮನೋವಿಜ್ಞಾನದ ಆಧಾರದಲ್ಲಿ ಶಿಕ್ಷಣವನ್ನು ಅನುಷ್ಠಾನಕ್ಕೆ ತಂದ. ಅದರ ಸಲುವಾಗಿ ಆತ ಮಾಡಿದ್ದೇನಂತಂದ್ರೆ 1804ರಲ್ಲಿ ಪ್ರತ್ಯೇಕವಾಗಿ ಶಿಕ್ಷಕ ತರಬೇತಿ ಶಾಲೆಯನ್ನ ಆತ ಓಪನ್ ಮಾಡ್ತಾನ ಸ್ವಿಟ್ಜರ್ಲ್ಯಾಂಡ್ ನಲ್ಲಿ. ಓಕೆ, ಶಿಕ್ಷಕ ತರಬೇತಿ ಶಾಲೆ, ಟೀಚರ್ಸ್ ಟ್ರೈನಿಂಗ್ ಸ್ಕೂಲ್ ಅಂತ ಹೇಳಿ ಕರಿತೀವಿ ನಾವು. ಅದನ್ನ ಈತ ಆರಂಭಿಸ್ತಾನ. ಇವನನ್ನೇ ಅನುಸರಿಸಿದಂತ ಇನ್ನೊಬ್ಬ ವ್ಯಕ್ತಿ ಅದಾನ, ಆತ ಜಾನ್ ಫೆಡ್ರಿಕ್ ಹರ್ಬಾರ್ಟ್ ಅಂತ ಹೇಳಿ. ಈತ ಶಿಕ್ಷಣದ ತತ್ವ ಸಿದ್ಧಾಂತಗಳಿಗೂ ಮನೋವಿಜ್ಞಾನವೇ ತಳಹದಿಯಾಗಬೇಕು ಅಂತ ತಿಳ್ಕೊಂಡ ಪ್ರತಿಪಾದಿಸ್ತಾನ. ಮತ್ತೆ ಈತನೂ ಕೂಡ ಪೆಸ್ಟಾಲಜಿಯ ಹಾಗೆ ಶಿಕ್ಷಕರ ತರಬೇತಿ ಶಾಲೆಯನ್ನ ಈತ ಜರ್ಮನಿಯಲ್ಲಿ ಓಪನ್ ಮಾಡ್ತಾನೆ. ಈತ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಓಪನ್ ಮಾಡ್ತಾನೆ, ಈತ ಜರ್ಮನ್ದಲ್ಲಿ ಓಪನ್ ಮಾಡ್ತಾನೆ. ಯಾಕಂದ್ರೆ ಹರ್ಬರ್ಟ್ ಮೂಲತಃ ಜರ್ಮನ್ ದೇಶದ ಮನೋವಿಜ್ಞಾನಿಯಾಗಿದ್ದ. ಸೊ ಮೊಟ್ಟ ಮೊದಲ ಬಾರಿಗೆ ಶಿಕ್ಷಣದಲ್ಲಿ ಬೋಧನೆಯ ಪಂಚ ಸೋಪಾನಗಳು ಅಂತ ಹೇಳಿ ಬರ್ತಾವ. ಅಂದ್ರೆ ಟೀಚಿಂಗ್ ಮಾಡ್ಬೇಕಾದ್ರೆ 5 ಹಂತಗಳನ್ನ ನಾವು ಪಾಲಿಸ್ಬೇಕಂತ. ಆ 5 ಹಂತಗಳನ್ನು ಪರಿಚಯಿಸಿದಂತ ವ್ಯಕ್ತಿಯೂ ಕೂಡ ಯಾರತ್ತಂದ್ರ ಜಾನ್ ಫೆಡ್ರಿಕ್ ಹರ್ಬರ್ಟ್, ಜರ್ಮನ್ ದೇಶದ ಮನೋವಿಜ್ಞಾನಿ. ಸೊ ಆರಂಭದಲ್ಲಿ ಇವರಿಬ್ರು, ಇಲ್ಲಿ ಹರ್ಬರ್ಟ್ನ ಫೋಟೋನು ಕೂಡ ಇಲ್ಲದ ನೋಡ್ರಿ. ಸೊ ಆರಂಭದಲ್ಲಿ ಇವರಿಬ್ರು, ನಂತರದಲ್ಲಿ ಏನಾಯ್ತಂದ್ರ ಹರ್ಬರ್ಟ್ನಂತೆ ಜರ್ಮನಿಯವರೇ ಆದಂತಹ ಪ್ರೊಬೆಲ್ ಅಂತ ಹೇಳಿ ಒಬ್ಬರು ಮನೋವಿಜ್ಞಾನಿ ಇದಾರ. ಇವರು ಕಿಂಡರ್ ಗಾರ್ಟನ್, ಇಲ್ಲಿ ಟರ್ಮ್ ಮಾಡ್ಕೊಡ್ರೆ, ಕಿಂಡರ್ ಗಾರ್ಟನ್ ಅಂತ ಹೇಳಿ ಒಂದು ಹೊಸ ಕಾನ್ಸೆಪ್ಟ್ ಅನ್ನ ಇವರು ಪ್ರಸಿದ್ಧಗೊಳಿಸಿದ್ರು. ಬೋಧನಾ ವಿಧಾನ ಇದು ಕೂಡ. ಕಿಂಡರ್ ಗಾರ್ಟನ್ ಅನ್ನೋದು ಒಂದು ಬೋಧನಾ ಪದ್ಧತಿ ಆಗಿದೆ. ಇದನ್ನ ಅವರು ಮಕ್ಕಳಿಗೋಸ್ಕರ ಒಂದು ನಿರೂಪಿಸಿದ್ರು. ಇಲ್ಲಿ ಜರ್ಮನ್ ಭಾಷೆಯಲ್ಲಿ ಕಿಂಡರ್, ಇಲ್ಲಿ 2 ಶಬ್ದಗಳು ನೋಡ್ರಿ. ಕಿಂಡರ್ ಒಂದು, ಇನ್ನೊಂದು ಗಾರ್ಟನ್ ಅಂತ ಹೇಳಿ. ಗಾರ್ಟನ್, ಕಿಂಡರ್ ಅಂದ್ರೆ ಮಕ್ಕಳು ಮತ್ತು ಗಾರ್ಟನ್ ಅಂತಂದ್ರೆ ತೋಟ ಅಂತಂದ್ರೆ ಮಕ್ಕಳ ತೋಟ. ಗೊತ್ತಾಯ್ತಾ? ಈ 2 ಶಬ್ದಗಳು ಸೇರಿ ಕಿಂಡರ್ ಗಾರ್ಟನ್ ಅಂತ ಹೇಳಿ ಆಯ್ತು. ಆದ್ರೆ ಮಕ್ಕಳ ತೋಟ ಅಂದ್ರೆ ಇಲ್ಲಿ ವಿದ್ಯಾರ್ಥಿಗಳು ಕಲಿಕೆ ಆಟದ ಮೂಲಕ
ಪಾಠವನ್ನು ಮಾಡುವಂತಹ ಒಂದು ಉಪಕ್ರಮ ಅಂತಂದಂಗೆ. ಅಂದ್ರೆ ಇಲ್ಲಿ ಹೆಚ್ಚೆಚ್ಚಾಗಿ ಟೀಚಿಂಗ್ ಅಂದ್ರೆ ಬಂದ್ ಕೂಡಲೇ ಅವರಿಗೆ ಅಕ್ಷರ ಜ್ಞಾನವನ್ನು ಕಲಿಸೋದಕ್ಕಿಂತನೂ ಅವರಿಗೆ ಆಟವನ್ನ ಆಡ್ಲಿಕ್ಕೆ ಕಲಿಸೋದು, ಆ ಆಟದ ಮೂಲಕ ಪಾಠದ ಕಡೆಗೆ ಅವರ ಗಮನವನ್ನು ಸೆಳೆಯೋದಂತ ಒಂದು ಕಾನ್ಸೆಪ್ಟ್ ಅನ್ನ ಇವರು ರೂಪಿಸಿದ್ರು. ಇದ್ರ ನಂತರ ಎಲ್ ಥಾರ್ಂಡೈಕ್ ಆಗ್ಲಿ, CH ಜಡ್ ಅವರಾಗ್ಲಿ ಅಥವಾ ಟರ್ಮನ್ ಅವರಾಗ್ಲಿ, ವಿಲಿಯಂ ಜೇಮ್ಸ ಮತ್ತು ಸ್ಟ್ಯಾನ್ಲಿ ಹಾಲ ಮೊದಲಾದವರು ಮನೋವಿಜ್ಞಾನಕ್ಕೆ ಹೊಸ ಹೊಸ ಕೊಡುಗೆಗಳನ್ನು ಕೊಟ್ಟಿದ್ರ ಪರಿಣಾಮವಾಗಿ ಶೈಕ್ಷಣಿಕ ಮನೋವಿಜ್ಞಾನ ವಿಫಲವಾಗಿ ಬೆಳೆಯಲು ಸಹಾಯಕವಾಯಿತು ಅಂತ ತಿಳ್ಕೊಂಡು ನಾವು ಹೇಳ್ತೀವಿ. ಇನ್ನು ಮುಂದುವರೆದು ಪೆಸ್ಟಾಲಜಿ ಅವ್ರ ಫೋಟೋ ಅದ ನೋಡ್ರಿ ಇಲ್ಲಿ. ಇನ್ನು ಮುಂದುವರೆದು 1903 ಅಂದ್ರೆ 20ನೇ ಶತಮಾನದ ಆರಂಭದಲ್ಲಿ ಏನೇನು ಬದಲಾವಣೆಗಳಾದವು ಅನ್ನೋದು ನೋಡ್ರಿ. ಎಲ್ ಥಾರ್ಂಡೈಕ್ ಅವರು ಒಂದು ಶೈಕ್ಷಣಿಕ ಮನೋವಿಜ್ಞಾನ ಅಂತ ಹೇಳಿ ಒಂದು ಕೃತಿಯನ್ನ ಇವರು ಪ್ರಕಟಿಸ್ತಾರ. ಈ ಕೃತಿ ಪ್ರಕಟ ಯಾವಾಗ ಆಯ್ತಲ್ಲ, ಆವಾಗಿನಿಂದ ನಂತರ ಏನಾಯ್ತು ಹೇಳ್ರಿ, ಈ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಒಂದು ಹೊಸ ಕ್ರಾಂತಿ ಉಂಟಾಯ್ತು. 1930ರ ನಂತರ ಹೊರಬಿದ್ದಂತಹ ವ್ಯಕ್ತಿತ್ವ ವಿಕಾಸದ ಶೈಕ್ಷಣಿಕ ಮನೋವಿಜ್ಞಾನವು ಕಲಿಕೆಯ ಜೊತೆಗೆ ಕಲಿಯುವ ವ್ಯಕ್ತಿಯನ್ನ ಕೂಡ ಕೇಂದ್ರವಾಗಿ ಇಟ್ಕೊಂಡು ಮುನ್ನಡೆಯಲು ನೆರವಾಯಿತು ಅಂತ ಹೇಳ್ತೇವೆ. ಅಂದ್ರೆ ಮೊದಲು ಬೋಧನೆ ಮತ್ತು ಕಲಿಕೆ ಇದೇನೇ ಪ್ರೊಸೆಸ್ ನಡೆದಿತ್ತಲ್ಲ, ಇದ್ರ ನಡುವೆ ಆ ಕಲಿಯುವಂತ ವ್ಯಕ್ತಿಯನ್ನ ಕೇಂದ್ರವಾಗಿ ಇಟ್ಕೊಂಡು ಎಲ್ಲಾ ಕಾರ್ಯಕ್ರಮ ರೂಪಿಸಬೇಕು ಅನ್ನೋದು ಗಮನದಲ್ಲಿ ಬಂದದ್ದು ಯಾವಾಗತ್ತೆ ಅಂದ್ರೆ 20ನೇ ಶತಮಾನದಿಂದ ಈಚೆಗೆ, ಅಂದ್ರೆ 19ನೇ ಶತಮಾನದಿಂದ ಈಚೆಗೆ ಹೆಚ್ಚೆಚ್ಚು ಅದ್ರ ಕುರಿತು ಬೆಳಕು ಚೆಲ್ಲಾಯ್ತು ಅಂತ ಹೇಳ್ತೇವೆ. ಇನ್ನ ಭಾರತದಲ್ಲಿಯೂ ಕೂಡ ಇದೆಲ್ಲ ಜಗತ್ತಿನಾಗ ಆಗುವಂತ ಬದಲಾವಣೆ ಆದ್ರ ಭಾರತದಲ್ಲಿಯೂ ಕೂಡ ಶಿಕ್ಷಣದಲ್ಲಿ ಮನೋವಿಜ್ಞಾನದ ಬಳಕೆ ಏನದಲ್ಲ, ಅದು ಗುರುಕುಲದ ಕಾಲದಿಂದಲೂ ಅಂದ್ರೆ ಅತ್ಯಂತ ಪ್ರಾಚೀನ ಕಾಲದಿಂದಲೂ ಕೂಡ ಇಲ್ಲಿ ಪ್ರಾರಂಭವಾಯ್ತು ಅಂತ ಹೇಳ್ತೀವಿ. ಆದ್ರ ಆಧುನಿಕ ಶಿಕ್ಷಣದಲ್ಲಿ ಬಳಕೆ ಆಗಿದ್ದು ಯಾವಾಗತ್ತಂದ್ರ 1950ರ ನಂತರವೇ ಇದು ಶಿಕ್ಷಣದಲ್ಲಿ ಮನೋವಿಜ್ಞಾನ ತತ್ವಗಳು ಮತ್ತು ತಂತ್ರಗಳನ್ನ ಅಳವಡಿಸಿಕೊಂಡು ಶೈಕ್ಷಣಿಕ ಮನೋವಿಜ್ಞಾನ ಬೆಳೆದು ಬಂತ ತಿಳ್ಕೊಂಡು ನಾವು ಹೇಳ್ತೀವಿ. ಓಕೆ, ಇನ್ನ ಇವರು ಎಲ್ ಥಾರ್ಂಡೈಕ್ ಅವರು ಇನ್ನು ಮುಂದುವರೆದು ನೋಡ್ಬೇಕಾದ್ರೆ ಯಾವ್ದಕ್ಕೆ ನಾವು ಶೈಕ್ಷಣಿಕ ಮನೋವಿಜ್ಞಾನ ಅಂತ ಹೇಳಿ ಕರಿತೀವಿ, ಅದರ ಅರ್ಥವನ್ನು ನೋಡ್ಕೊಳ್ಳೋದಾದ್ರೆ ಮೀನಿಂಗ್, ಶೈಕ್ಷಣಿಕ ಮನೋವಿಜ್ಞಾನವೆಂದರೆ ಶೈಕ್ಷಣಿಕ ಸನ್ನಿವೇಶದಲ್ಲಿ ವ್ಯಕ್ತಿ ವಿಕಾಸದ ಕ್ರಮಬದ್ಧ ಅಧ್ಯಯನ ಮಾಡುವುದಾಗಿದೆ ಅಂತ ತಿಳ್ಕೊಂಡು ಹೇಳಾಗ್ತದೆ. ಅಂದ್ರೆ ಶೈಕ್ಷಣಿಕ ಸನ್ನಿವೇಶದಲ್ಲಿ ವ್ಯಕ್ತಿ ಅಂತಂದ್ರೆ ಯಾರು ಹೇಳ್ರಿ ಇಲ್ಲಿ? ವ್ಯಕ್ತಿ ಅಂತಂದ್ರೆ ವಿದ್ಯಾರ್ಥಿ. ಓಕೆ, ಶೈಕ್ಷಣಿಕ ಸನ್ನಿವೇಶದಲ್ಲಿ ಒಬ್ಬ ವಿದ್ಯಾರ್ಥಿಯ ವಿಕಾಸದ ಕ್ರಮಬದ್ಧ ಅಧ್ಯಯನ ಮಾಡೋದೇನದಲ್ಲ, ಅದಕ್ಕೆ ನಾವು ಶೈಕ್ಷಣಿಕ ಮನೋವಿಜ್ಞಾನ ಅಂತ ಹೇಳಿ ಕರಿತೀವಿ. ಇನ್ನು ಸಾಮಾನ್ಯ ಭಾಷೆಯಲ್ಲಿ ಹೇಳೋದಾದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಮನೋವಿಜ್ಞಾನದ ತತ್ವ ಮತ್ತು ತಂತ್ರಗಳನ್ನ ಅಳವಡಿಸಿಕೊಳ್ಳುವುದೇ ಶೈಕ್ಷಣಿಕ ಮನೋವಿಜ್ಞಾನವಾಗಿದೆ ಅಂತ ತಿಳ್ಕೊಂಡು ಹೇಳ್ತೀವಿ. ಇದು ಒಬ್ಬ ವಿದ್ಯಾರ್ಥಿಯನ್ನ ಏನೇನ್ ಮಾಡ್ತದ ಅಂದ್ರೆ ಜವಾಬ್ದಾರಿಯುತ ನಾಗರಿಕನನ್ನಾಗಿ ಮಾಡ್ತದ, ಉತ್ಪಾದನಾತ್ಮಕ ಮಾಡ್ತದ, ಆಮೇಲೆ ಸೃಜನಶೀಲ ವ್ಯಕ್ತಿಯನ್ನಾಗಿ ಮಾಡುವ ಮೂಲಕ ಅವನಲ್ಲಿ ಸರ್ವತೋಮುಖ ಅಭಿವೃದ್ಧಿಯನ್ನ ಕಾಣಲು ಶಿಕ್ಷಕನಿಗೆ ಸಹಾಯ ಮಾಡುವಂತಹ ಒಂದು ಶಾಖೆ ಏನದಲ್ಲ, ಅದಕ್ಕೆ ನಾವೇನ್ ಕರಿತೀವಿ ಹೇಳ್ರಿ? ಶೈಕ್ಷಣಿಕ ಮನೋವಿಜ್ಞಾನ ಅಂತ ಹೇಳಿ ಕರಿತೇವೆ. ಇನ್ನ ಮುಂದುವರೆದು ಇದರ ವ್ಯಾಖ್ಯೆಗಳನ್ನ ನಾವು ನೋಡುತ್ತಾ ಹೋಗೋಣ. ಅದಕ್ಕಿಂತ ಪೂರ್ವದಲ್ಲಿ ನೋಡ್ರಿ, ಈ ಶೈಕ್ಷಣಿಕ ಮನೋವಿಜ್ಞಾನ ಏನದಲ್ಲ, ಇದು 2 ವಿಷಯಗಳ ಸಂಗಮವಾಗಿದೆ. ಒಂದು ಶಿಕ್ಷಣ ಕ್ಷೇತ್ರ, ಇನ್ನೊಂದು ಮನೋವಿಜ್ಞಾನ ಕ್ಷೇತ್ರ. ಈ 2 ಕ್ಷೇತ್ರ ಅಥವಾ 2 ವಿಷಯಗಳ ಸಂಗಮವಾಗಿದೆ. ಈ 2 ವಿಷಯಗಳ ಸಂಗಮದ ಫಲವಾಗಿ ಶೈಕ್ಷಣಿಕ ಮನೋವಿಜ್ಞಾನ ಎಂಬ ಹೊಸ ವಿಷಯ ಪ್ರಾರಂಭಗೊಂಡಿತು. ಇದು ಮಾನವನ ವರ್ತನೆಯ ವೈಜ್ಞಾನಿಕ ಅಧ್ಯಯನವನ್ನು ಕೈಗೊಳ್ಳುವಂತದ್ದದ. ಇದು ಮುಖ್ಯವಾಗಿ ವ್ಯಕ್ತಿಯ ವರ್ತನೆಯನ್ನು ಅರ್ಥ ಮಾಡಿಕೊಳ್ಳಲು, ಇಲ್ಲಿ ವ್ಯಕ್ತಿ ಅಂತಂದ್ರೆ ನೀವು ವಿದ್ಯಾರ್ಥಿ ಅಂತ ಹೇಳಿ ತಿಳ್ಕೊಳ್ಬೇಕು, ವಿದ್ಯಾರ್ಥಿಯ ವರ್ತನೆಯನ್ನ ಅರ್ಥ ಮಾಡಿಕೊಳ್ಳಲು ಸಹಾಯಕ ಆಗ್ತದೆ. ಮುನ್ಸೂಚಿಸಲು ಅಂದ್ರೆ ಅವನಿಗೆ ಆ ವಿದ್ಯಾರ್ಥಿಗೆ ಮಾರ್ಗದರ್ಶನ ಮಾಡಲು ಈ ವಿಷಯ ಸಹಾಯಕವಾಗಿದೆ. ಆಮೇಲೆ 3ನೇದ ಜೀವನದ ಗುರಿಗಳನ್ನು ಸಾಧಿಸಲು ಸೂಕ್ತವಾದ ನಿರ್ದೇಶನ ಇದು ನೀಡುತ್ತದೆ ಅಂತ ತಿಳ್ಕೊಂಡು ಹೇಳಾಗ್ತದೆ. ಓಕೆ, ಇನ್ನು ಮುಂದುವರೆದು ಶಿಕ್ಷಣ ಶಾಸ್ತ್ರ ನಮಗೆ ಏನ್ ಮಾಡ್ತದ ಅಂದ್ರ ಗುರಿಗಳನ್ನ ನಿರ್ಧರಿಸುವಲ್ಲಿ ಸಹಾಯ ಮಾಡ್ತದ. ಯಾವುದು? ಶಿಕ್ಷಣ ಶಾಸ್ತ್ರ ಗುರಿಗಳನ್ನ ನಿರ್ಧರಿಸುವಲ್ಲಿ ಸಹಾಯ ಮಾಡಿದ್ರೆ ಶೈಕ್ಷಣಿಕ ಮನೋವಿಜ್ಞಾನ ಏನದಲ್ಲ, ಇದು ಆ ಗುರಿಗಳನ್ನು ಸಾಧಿಸಲು ಕ್ರಮಗಳನ್ನು ಸೂಚಿಸುವಂತ ಕೆಲಸವನ್ನು ಮಾಡ್ತದೆ. ಹೀಗಾಗಿ ನಮ್ಮ ಜೀವನದಲ್ಲಿ ಒಬ್ಬ ವಿದ್ಯಾರ್ಥಿ ಸರ್ವತೋಮುಖ ಅಭಿವೃದ್ಧಿಯನ್ನು ಹೊಂದಬೇಕಾದ್ರೆ ಅವನಿಗೆ ಶಿಕ್ಷಣ ಶಾಸ್ತ್ರದ ಕುರಿತು ಎಷ್ಟು ಅನುಭವ ಬೇಕಲ್ಲ, ಅಷ್ಟೇ ಮನೋವಿಜ್ಞಾನದ ಕೂಡ ಬೇಕು. ಹೀಗಾಗಿ ಶೈಕ್ಷಣಿಕ ಮನೋವಿಜ್ಞಾನದ ವಿಷಯದ ಅನುಭವದಿಂದ ಅಥವಾ ಅದರ ಒಂದು ಕಲಿಕಾ ಪರಿಣಾಮವಾಗಿ ಒಬ್ಬ ವ್ಯಕ್ತಿ ವಿವಿಧ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಹೊಂತಾನೆ.
ಸರ್ವತೋಮುಖ ಏಳಿಗೆ ಆಗ್ತದೆ ಅಂತ ತಿಳ್ಕೊಂಡು ಹೇಳ್ತೀವಿ. ಇನ್ನ ಈ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದ ಕೆಲವೊಂದಿಷ್ಟು ವ್ಯಾಖ್ಯೆಗಳೇನದಾವಲ್ಲ ಅದನ್ನ ನಾವು ನೋಡ್ತಾ ಹೋಗೋಣ. ಸಾಕಷ್ಟು ಜನರು ವ್ಯಾಖ್ಯೆಗಳನ್ನ ಕೊಟ್ಟಿದ್ದಾರೆ. ನಾವು ಪ್ರಮುಖವಾಗಿ 5 ವ್ಯಾಖ್ಯೆಗಳನ್ನ ಇಲ್ಲಿ ಅಭ್ಯಾಸ ಮಾಡೋಣ. ಅದರಲ್ಲಿ ಮೊದಲನೇದು ಯಾವ್ದಂತಂದ್ರೆ ಸ್ಕಿನ್ನರ್ ಅವ್ರು ನೀಡಿದಂತಹ ಶೈಕ್ಷಣಿಕ ಮನೋವಿಜ್ಞಾನದ ಕುರಿತು ವ್ಯಾಖ್ಯೆ. ಬೋಧನೆ ಮತ್ತು ಕಲಿಕಾ ಪ್ರಕ್ರಿಯೆಗೆ ಸಂಬಂಧಿಸಿದ ಮನೋವಿಜ್ಞಾನದ ಶಾಖೆಯೇ ಶೈಕ್ಷಣಿಕ ಮನೋವಿಜ್ಞಾನ. ಇಲ್ಲಿ ಇವರು 2 ಕಾನ್ಸೆಪ್ಟ್ಗಳನ್ನ ಹೇಳ್ತಾರೆ. ಒಂದು ಬೋಧನೆ ಮತ್ತು ಇನ್ನೊಂದು ಕಲಿಕಾ ಪ್ರಕ್ರಿಯೆ ಅಂತ ಹೇಳ್ತಾರೆ. ಈ 2 ಅಂಶಗಳಿಗೆ ಸಂಬಂಧಿಸಿದ ಮನೋವಿಜ್ಞಾನದ ಶಾಖೆ ಏನದಲ್ಲ ಅದಕ್ಕೆ ನಾವು ಶೈಕ್ಷಣಿಕ ಮನೋವಿಜ್ಞಾನ ಅಂತ ತಿಳ್ಕೊಂಡು ಕರೀತಾರ. ಯಾರು ಕರೀತಾರೆ ಹೇಳ್ರಿ? ಸ್ಕಿನ್ನರ್ ಅವ್ರು ಕರೀತಾರೆ. ಇನ್ನು ಕ್ರೋ ಮತ್ತು ಕ್ರೋ ಅಂತ ಹೇಳಿ ಇಬ್ಬರು ಜನ ಸೇರಿ ಒಂದು ವ್ಯಾಖ್ಯಾನ ಕೊಟ್ಟಿದ್ದಾರೆ ಮನೋವಿಜ್ಞಾನಿಗಳು. ಇವ್ರು ಏನ್ ಹೇಳ್ತಾರತ್ತಂದ್ರೆ ವ್ಯಕ್ತಿಯ ಹುಟ್ಟಿನಿಂದ ವೃದ್ಧಾಪ್ಯದವರೆಗಿನ, ಇಲ್ಲಿ ನೋಡ್ರಿ, ಹುಟ್ಟಿನಿಂದ ವೃದ್ಧಾಪ್ಯದವರೆಗಿನ ಕಲಿಕೆಯ ಅನುಭವಗಳನ್ನು ವೈಜ್ಞಾನಿಕವಾಗಿ ವಿವರಿಸುವ ವಿಜ್ಞಾನವೇ ಶೈಕ್ಷಣಿಕ ಮನೋವಿಜ್ಞಾನ. ಇವರು ಕೇವಲ ತರಗತಿಗೆ ಸೀಮಿತಗೊಳಿಸದ ಒಬ್ಬ ವ್ಯಕ್ತಿ ಏನು ಹುಟ್ಕೊಳ್ತಾನಲ್ಲ ಆವಾಗಿನಿಂದ ಹಿಡ್ಕೊಂಡು ಆತ ವೃದ್ಧಾಪ್ಯ ಅಂದ್ರೆ ಆತ ಮುದುಕ ಆಗುವವರೆಗೂ ಕೂಡ ಕಲಿಕೆಯ ಅನುಭವಗಳು ಯಾವುದೇ ಬರೀ ಶಾಲೆಯಲ್ಲಿ ಕಲಿತಂತ ಕಲಿಕೆ ಅಷ್ಟೇ ಅಲ್ಲ, ಜೀವನದ ರಂಗದಲ್ಲಿ ಕಲಿತಂತ ಎಲ್ಲಾ ಅನುಭವಗಳನ್ನ ವೈಜ್ಞಾನಿಕವಾಗಿ ವಿವರಿಸುವ ವಿಜ್ಞಾನ ಏನದಲ್ಲ ಅದಕ್ಕೆ ನಾವು ಶೈಕ್ಷಣಿಕ ಮನೋವಿಜ್ಞಾನ ಅಂತ ತಿಳ್ಕೊಂಡು ಒಂದು ವಿಶಾಲವಾದ ಅರ್ಥದಲ್ಲಿ ಇವರು ಹೇಳ್ತಾರೆ. ಯಾರು ಹೇಳ್ರಿ? ಕ್ರೋ ಮತ್ತು ಕ್ರೋ ಅವರು. ಇನ್ನು ಈ ಕ್ರೋ ಮತ್ತು ಕ್ರೋ ಹೇಳಿದಂತ ವ್ಯಾಖ್ಯಾನ ಅನುಸರಿಸಿ ಮುಂದಿನ ಒಬ್ಬರು ಮನೋವಿಜ್ಞಾನಿ ಇದಾರೆ. ಅವ್ರು ಯಾರತ್ತಂದ್ರೆ ಜಡ್ ಅವ್ರು ಏನ್ ಹೇಳ್ತಾರಂದ್ರೆ ಇಲ್ಲಿ ನೋಡ್ರಿ, JUDD ಜಡ್ ಅಂತ ಮನೋವಿಜ್ಞಾನಿ. ಇವ್ರೇನ್ ಹೇಳ್ತಾರಂದ್ರೆ ಹುಟ್ಟಿನಿಂದ ಹಿಡಿದು ಪ್ರೌಢಾವಸ್ಥೆ ಇವ್ರು ಒಂದು ಸೀಮಿತಗೊಳಿಸ್ತಾರೆ. ಅವರು ವೃದ್ಧಾಪ್ಯ ಅಂತ ಹೇಳಿದ್ರು, ಇವರು ವೃದ್ಧಾಪ್ಯ ತನಕ ಹೇಳಂಗಿಲ್ಲ. ಹುಟ್ಟಿನಿಂದ ಪ್ರೌಢಾವಸ್ಥೆವರೆಗಿನ ವ್ಯಕ್ತಿಯ ವಿಕಾಸದ ವಿವಿಧ ಹಂತಗಳನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರವೇ ಶೈಕ್ಷಣಿಕ ಮನೋವಿಜ್ಞಾನ. ಕ್ರೋ ಅಂಡ್ ಕ್ರೋ ಮತ್ತು ಈ ಜಡ್ ಅವರ ವ್ಯಾಖ್ಯೆಗಳಲ್ಲಿ ಏನೂ ಡಿಫ್ರೆನ್ಸ್ ಇಲ್ಲ. ಒಂದೇ ಒಂದು ವ್ಯತ್ಯಾಸ, ಅವರು ವೃದ್ಧಾಪ್ಯದವರೆಗೆ ಹೇಳಿದಾರೆ, ಇವರು ಪ್ರೌಢಾವಸ್ಥೆವರೆಗೆ ಹೇಳಿದ್ದಾರೆ. ಓಕೆ, ಇಲ್ಲಿ ವ್ಯಕ್ತಿ ಅಂತ ಬಂದಾಗ ವಿದ್ಯಾರ್ಥಿ ಅಂತ ಹೇಳಿ ತಿಳ್ಕೊಳ್ರಿ. ಓಕೆ, ಇನ್ನು 4ನೇ ಮನೋವಿಜ್ಞಾನಿ ನೀಡಿದ ವ್ಯಾಖ್ಯೆ ಯಾವುದಂದ್ರೆ ಪೀಲ್ ಅವ್ರು ನೀಡಿದಂತಹ ಒಂದು ವ್ಯಾಖ್ಯೆ ಯಾವುದಂತಂದ್ರೆ ಶೈಕ್ಷಣಿಕ ಮನೋವಿಜ್ಞಾನವು ಶಿಕ್ಷಣವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರವಾಗಿದೆ. ಶಿಕ್ಷಣವನ್ನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದೇನದಲ್ಲ ಅದನ್ನ ನಾವು ಶೈಕ್ಷಣಿಕ ಮನೋವಿಜ್ಞಾನ ಅಂತ ಹೇಳಿ ಕರೀತಾರೆ. ಯಾರು ಹೇಳ್ರಿ? ಪೀಲ್ ಅವರು ಈ ವ್ಯಾಖ್ಯೆಯನ್ನ ಕೊಟ್ಟಿದ್ದಾರೆ. ಇನ್ನು ಕೊನೆಯದು ಮತ್ತು 5ನೇದು ಯಾವುದಂತಂದ್ರೆ ಭಾರತೀಯ ಒಬ್ಬ ಮನೋವಿಜ್ಞಾನಿ ನೀಡಿದಂತಹ ವ್ಯಾಖ್ಯೆ NS ವೀರಪ್ಪ ಅವರು. ಇವರು ಒಂದು ವ್ಯಾಖ್ಯಾನ ಕೊಟ್ಟಿದ್ದಾರೆ. ಇವ್ರ ವ್ಯಾಖ್ಯೆ ಒಂಚೂರು ದೀರ್ಘವಾಗ್ಯದ, ಸ್ವಲ್ಪ ನೋಡ್ಕೊಳ್ರಿ ನೀವು. ಶಿಕ್ಷಣದಲ್ಲಿ ಮಾನವನ ಸ್ವಭಾವ ವಹಿಸುವ ಪಾತ್ರವನ್ನು ಕುರಿತ ಜ್ಞಾನವೇ ಶೈಕ್ಷಣಿಕ ಮನೋವಿಜ್ಞಾನ. ಅಂದ್ರೆ ಶೈಕ್ಷಣಿಕ ಮನೋವಿಜ್ಞಾನ ಅಂದ್ರೆ ಏನ್ ಹೇಳ್ರಿ? ಶಿಕ್ಷಣದಲ್ಲಿ ಇದು ಸ್ವಭಾವ ಅಂತಂದ್ರೆ ಅವನ ವ್ಯಕ್ತಿತ್ವ ಅಂತಂದಾಗ ಮಾನವನ ವ್ಯಕ್ತಿತ್ವ ಏನ್ ಪಾತ್ರ ವಹಿಸ್ತದಲ್ಲ ಅದರ ಕುರಿತು ಅಭ್ಯಾಸ ಮಾಡೋದೇನದಲ್ಲ ಅದ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಹೇಳಿ ಕರೀತಾರೆ ಇವರು. ತಿಳಿತಾ? ಅಂದರೆ ಅದು ಕಲಿವು ಅಂದ್ರೆ ಕಲಿಕೆ ಮತ್ತು ಬೋಧನೆ ಇವೆರಡಕ್ಕೂ ನಿಕಟವಾಗಿ ಸಂಬಂಧಿಸಿರುವ ಆಧಾರ ಜ್ಞಾನ. ಅಂದ್ರೆ ಕಲಿಕೆ ಮತ್ತು ಬೋಧನೆ ಆಗ್ಬೇಕಾದ್ರೆ ಇದಕ್ಕೆ ಪ್ರಮುಖವಾದಂತಹ ಕಾರಣ ಯಾವ್ದು ಹೇಳ್ರಿ? ಮಾನವನ ಸ್ವಭಾವ. ಈ ಸ್ವಭಾವ ಏನ್ ಪಾತ್ರ ವಹಿಸ್ತದಲ್ಲ ಇದರ ಜ್ಞಾನವನ್ನ ಶೈಕ್ಷಣಿಕ ಮನೋವಿಜ್ಞಾನ ಅಂತ ತಿಳ್ಕೊಂಡ ಯಾರು ಕರೆದ್ರು ಹೇಳ್ರಿ? ವೀರಪ್ಪ ಅವರು. ಇವರು ಭಾರತದ ಮನೋವಿಜ್ಞಾನಿ. ಸೊ ಈ 5 ವ್ಯಾಖ್ಯೆಗಳು ಏನದಾವಲ್ಲ ಇವು ಅತ್ಯಂತ ಪ್ರಮುಖವಾದಂತಹ ವ್ಯಾಖ್ಯೆಗಳದಾವ. ಇನ್ನು ಮುಂದುವರೆದು ಈ ಶೈಕ್ಷಣಿಕ ಮನೋವಿಜ್ಞಾನದ ವ್ಯಾಪ್ತಿ ಅಥವಾ ಸ್ಕೋಪ್ ಆಫ್ ಸೈಕಾಲಜಿ, ಎಜುಕೇಶನಲ್ ಸೈಕಾಲಜಿ ಅಂತ ಏನ್ ಕೇಳ್ತೀವಲ್ಲ ಇದನ್ನ ನಾವು ನೋಡ್ತಾ ಹೋಗೋಣ. ಈ ಶೈಕ್ಷಣಿಕ ಮನೋವಿಜ್ಞಾನದ ವ್ಯಾಪ್ತಿ ಅತ್ಯಂತ ವಿಶಾಲವಾಗ್ಯದ. ಆದರೂ ಕೂಡ 1947ರಲ್ಲಿ ಅಮೆರಿಕ ಮನೋವಿಜ್ಞಾನದ ಸಂಘ ಏನದಲ್ಲ ಅದು ಶೈಕ್ಷಣಿಕ ಮನೋವಿಜ್ಞಾನ ಅಂದ್ರೆ ಅಮೆರಿಕ ಮನೋವಿಜ್ಞಾನದ ಸಂಘದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಅನ್ನೋ ಒಂದು ವಿಭಾಗದ ಆ ವಿಭಾಗದವರಿಗೆ ಒಂದು ಸಮಿತಿಯನ್ನು ರಚನೆ ಮಾಡ್ಲಿಕ್ಕೆ ಹೇಳ್ತು. ಆ ಸಮಿತಿಯ ಕೆಲಸ ಏನಾಗಿತ್ತಂದ್ರ ಶೈಕ್ಷಣಿಕ ಮನೋವಿಜ್ಞಾನದ ವ್ಯಾಪ್ತಿಯನ್ನು ಗುರುತಿಸುವುದಾಗಿತ್ತು. ಸೊ ಹಿಂಗಾಗಿ ಈ ಸಮಿತಿ ಶೈಕ್ಷಣಿಕ ಮನೋವಿಜ್ಞಾನವನ್ನು ಸೂಕ್ತವಾಗಿ ವ್ಯಾಖ್ಯಾನಿಸಿ ಅದರ ವ್ಯಾಪ್ತಿಯನ್ನ ಗೊತ್ತುಪಡಿಸಿತು ಮತ್ತು ಮನೋವಿಜ್ಞಾನದ ವಿವಿಧ ಶಾಖೆಗಳ ನಡುವಿನ ಸಂಬಂಧ ಇವೇನದಲ್ಲ ವಿವಿಧ ಶಾಖೆಗಳ ನಡುವಿನ ಸಂಬಂಧ ಏನದಲ್ಲ ಅದನ್ನು ಕೂಡ ಹೇಳ್ತು. ಈ ಸಮಿತಿಯ ಪ್ರಕಾರ ಶೈಕ್ಷಣಿಕ ಮನೋವಿಜ್ಞಾನ ಏನದಲ್ಲ ಅದರ ವ್ಯಾಪ್ತಿ
ಈ ಕೆಳಗಿನ ಪ್ರಮುಖವಾದಂತ 5 ಅಂಶಗಳ ಜೊತೆಗೆ ಅದ ಅಂತ ತಿಳ್ಕೊಂಡು ಹೇಳ್ತು. ಅದರಲ್ಲಿ ಮೊದಲನೇದು ಯಾವ್ದತ್ತಂದ್ರ ಮಾನವನ ಬೆಳವಣಿಗೆ ಮತ್ತು ವಿಕಾಸ. ಇಲ್ಲಿ ಮಾನವ ಅಂತಂದ್ರ ವಿದ್ಯಾರ್ಥಿ ಅಂತ ಹೇಳಿ ತಿಳ್ಕೊಳ್ರಿ ನೀವು. ಯಾಕಂದ್ರೆ ಶಿಕ್ಷಣಕ್ಕೆ ಬಂತಂತ ತಿಳ್ಕೊಳ್ರಿ, ಅದು ವ್ಯಕ್ತಿ ಅಥವಾ ಮಾನವ ಅಂತಂದ್ರೆ ಒಬ್ಬ ವಿದ್ಯಾರ್ಥಿ. ವಿದ್ಯಾರ್ಥಿಯ ಬೆಳವಣಿಗೆ ಮತ್ತು ವಿಕಾಸ ಈತನಿಗೆ ಸಂಬಂಧಿಸಿದ ಅಂದ್ರೆ ವಿದ್ಯಾರ್ಥಿಗೆ ಸಂಬಂಧಿಸಿದ ಯಾವೆಲ್ಲ ಅಂಶಗಳನ್ನ ಇದು ಒಳಗೊಂಡದಂದ್ರೆ, ಒಂದನೇದು ಆತ ದೈಹಿಕವಾಗಿ ಯಾವ ರೀತಿ ಬೆಳವಣಿಗೆ ಹೊಂದುತ್ತಾ ಇದ್ದಾನೆ ಮತ್ತು ಜ್ಞಾನಾತ್ಮಕವಾಗಿ ಯಾವ ರೀತಿ ವಿಕಾಸವನ್ನು ಹೊಂದುತ್ತಾನೆ ಅನ್ನೋದನ್ನ ಅಭ್ಯಾಸ ಮಾಡೋದ ವಿಷಯವನ್ನು ಒಳಗೊಂಡದ. ಸಾಮಾಜಿಕ ವಿದ್ಯಾರ್ಥಿ ಸಾಮಾಜಿಕ ಸಂವೇಗಾತ್ಮಕ ವಿಕಾಸಗಳ ಮೇಲೆ ಅನುವಂಶಿತೆ ಮತ್ತು ಪರಿಸರಗಳ ಪ್ರಭಾವ ಯಾವ ರೀತಿ ಆಗ್ತದೆ ಅನ್ನೋದನ್ನ ಅಭ್ಯಾಸ ಮಾಡ್ತದೆ. ವ್ಯಕ್ತಿಯ ಅಭಿಪ್ರೇರಣೆ, ವಿದ್ಯಾರ್ಥಿಯ ಬುದ್ಧಿಶಕ್ತಿ, ಸಹಜ ಸಾಮರ್ಥ್ಯಗಳು ಅವನಲ್ಲಿ ಯಾವುದವ ಅನ್ನೋದು ಗುರುತಿಸೋದದ ಮತ್ತು ಬೆಳೆಸೋದದ. ಅದರ ಜೊತೆಗೆ ವಿದ್ಯಾರ್ಥಿಯ ಆಸಕ್ತಿ ಮತ್ತು ವೈಯಕ್ತಿಕ ಭಿನ್ನತೆಗಳನ್ನ ಅರಿಯುವಂತ ಕೆಲಸವನ್ನ ಮಾಡೋದದ. ಇದೆಲ್ಲಾನು ಕೂಡ ಇವೇನಿದಾವಲ್ಲ ಇವೆಲ್ಲಾ ಪಾಯಿಂಟ್ಸ್ ಕೂಡ ವ್ಯಕ್ತಿಯ ಬೆಳವಣಿಗೆ ಮತ್ತು ವಿಕಾಸ ಅಂದ್ರೆ ಈ ಶೈಕ್ಷಣಿಕ ಮನೋವಿಜ್ಞಾನದ ವ್ಯಾಪ್ತಿಗೆ ಒಳಪಡುವಂತಹ ಒಂದನೇ ವಿಷಯ. ಇನ್ನು ಎರಡನೇ ವಿಷಯ ಯಾವುದಂತಂದ್ರೆ ಕಲಿಕೆ. ಇದು ವಿದ್ಯಾರ್ಥಿಯ ಕಲಿಕೆ ಯಾವ ರೀತಿ ಆಗ್ತದೆ ಮತ್ತು ಏನೆಲ್ಲಾ ವಿಷಯಗಳನ್ನ ಒಳಗೊಂಡದ ಲರ್ನಿಂಗ್ ಅಂತಂದ್ರೆ. ಕಲಿಕೆಯ ಸಾಮಾನ್ಯ ಸ್ವರೂಪ ಯಾವ ರೀತಿ ಇರಬೇಕು ಅನ್ನೋದನ್ನ ನಿರ್ಧರಿಸ್ತದೆ. ಕಲಿಕೆಯ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳ ಕುರಿತು ಅಧ್ಯಯನ ಮಾಡ್ತದೆ ಮತ್ತು ತಾರ್ಕಿಕತೆ ಯಾವ ರೀತಿ ಬೆಳೆಸಬೇಕು, ಡೆವಲಪ್ಮೆಂಟ್ ಹೆಂಗ್ ಮಾಡಬೇಕು ಅವನಲ್ಲಿ ಅನ್ನೋದು ನೋಡ್ತದೆ. ಕೌಶಲ್ಯಗಳ ಅಭಿವೃದ್ಧಿ ಮತ್ತು ಸಮಸ್ಯೆ ಪರಿಹಾರ. ಕಲಿಕೆಯ ಮಧ್ಯೆ ಅನೇಕ ಸಮಸ್ಯೆಗಳು ಉಂಟಾಗ್ತಾವ ವಿದ್ಯಾರ್ಥಿಗಳಿಗೆ, ಅವುಗಳನ್ನ ಪರಿಹರಿಸುವಂತ ಕೆಲಸವನ್ನು ಮಾಡಬೇಕು ಮತ್ತು ಕಲಿಸಿದ್ದನ್ನ ನೆನಪಿಟ್ಟುಕೊಳ್ಳುವಂತ ಸ್ಮರಣೆ ಏನದಲ್ಲ ಅದು ಯಾವ ರೀತಿ ಆಗ್ಬೇಕು ಮತ್ತು ಕಲಿತ ವಿಷಯವನ್ನ ಇನ್ನೊಂದು ಕ್ಷೇತ್ರದಲ್ಲಿ ಅಥವಾ ನೈಜ ಜೀವನದಲ್ಲಿ ಯಾವ ರೀತಿ ಅದನ್ನ ವರ್ಗಾವಣೆ ಮಾಡಬೇಕು ಮತ್ತು ಅನ್ವಯಿಸ್ಕೊಳ್ಬೇಕು ಅನ್ನೋದ್ರ ಕುರಿತು ಹೇಳ್ತದೆ. ಇದು ಎರಡನೇ ಅಂಶ ಕಲಿಕೆ ಅನ್ನೋದು. ಓಕೆ, ಒಂದನೇದು ವಿದ್ಯಾರ್ಥಿಯ ಬೆಳವಣಿಗೆ ಮತ್ತು ವಿಕಾಸ, ಎರಡನೇದು ಕಲಿಕೆ. ಇದು ಶೈಕ್ಷಣಿಕ ಮನೋವಿಜ್ಞಾನದ ಎರಡನೇ ಅಂಶ ಆಯ್ತು. ಇನ್ನು ಮೂರನೇ ಅಂಶಕ್ಕೆ ನಾವು ಬರೋದಾದ್ರೆ ಇದು ವ್ಯಕ್ತಿಯ ವ್ಯಕ್ತಿತ್ವ ಮತ್ತು ಹೊಂದಾಣಿಕೆ. ವಿದ್ಯಾರ್ಥಿಯ ವ್ಯಕ್ತಿತ್ವ ಯಾವ ರೀತಿ ಬೆಳವಣಿಗೆ ಆಗ್ಬೇಕು ಮತ್ತು ಆತ ಸಮಾಜದಲ್ಲಿ ಹೊಂದಾಣಿಕೆ ಯಾವ ರೀತಿ ಆಗ್ಬೇಕು ಅನ್ನೋದ್ರ ಕುರಿತು ಹೇಳ್ತದ. ವ್ಯಕ್ತಿತ್ವದ ವಿಕಾಸ ಇದು ಯಾವ ವಿಷಯಗಳನ್ನ ಒಳಗೊಂಡಿದೆ ಅಂದ್ರೆ ವ್ಯಕ್ತಿತ್ವದ ವಿಕಾಸ ಎಲ್ಲಾ ಆಯಾಮಗಳಲ್ಲೂ, ಸಾಮಾಜಿಕವಾಗಲಿ, ಆರ್ಥಿಕವಾಗಲಿ, ಸಂವೇಗಾತ್ಮಕವಾಗಲಿ, ಬಹಳಷ್ಟು ದೈಹಿಕವಾಗಿ ಆಗಲಿ, ಜ್ಞಾನಾತ್ಮಕವಾಗಿರಲಿ, ಇವೆಲ್ಲ ವ್ಯಕ್ತಿತ್ವ ವಿಕಾಸದ ಆಯಾಮಗಳಿದಾವ. ಇವುಗಳಲ್ಲಿ ವಿಕಾಸವನ್ನು ಯಾವ ರೀತಿ ಹೊಂದುತ್ತಾನೆ ಅನ್ನೋದು ಅಭ್ಯಾಸ ಮಾಡ್ತದೆ. ವಿದ್ಯಾರ್ಥಿ ಮತ್ತು ಶಿಕ್ಷಕರ ಮಾನಸಿಕ ಆರೋಗ್ಯದ ಕುರಿತು ಇದು ಅಭ್ಯಾಸದ. ಆಮೇಲೆ ವಿಶಿಷ್ಟ ಮಕ್ಕಳ ಶಿಕ್ಷಣ, ಸ್ಪೆಷಲ್ ಚೈಲ್ಡ್ ಅಂತ ಏನಿರ್ತಾರಲ್ಲ ಆ ಮಕ್ಕಳ ಶಿಕ್ಷಣದ ಕುರಿತು ಹೇಳ್ತದೆ. ವಿದ್ಯಾರ್ಥಿಗಳ ಚಾರಿತ್ರ್ಯದ ವಿಕಾಸ ಮತ್ತು ಸಾಮಾಜಿಕ ಅಂತರ್ಕ್ರಿಯೆ ಯಾವ ರೀತಿ ಆಗ್ಬೇಕು ಅನ್ನೋದ್ರ ಕುರಿತು ಈ ಒಂದು ಮೂರನೇ ಅಂಶ ನಿರ್ಧರಿಸ್ತದೆ. ಆಮೇಲೆ ಇನ್ನು ವ್ಯಾಪ್ತಿಗೆ ಬರೋದಾದ್ರೆ ನಾಲ್ಕನೇ ಅಂಶ ಯಾವ್ದಂದ್ರೆ ಅಳತೆ ಮತ್ತು ಮೌಲ್ಯಮಾಪನ ಅಂತ ಹೇಳಿ ಕರಿತೀವಿ ನಾವು. ಇವ್ಯಾಲ್ಯೂಯೇಷನ್ ಮತ್ತು ಮೆಜರ್ಮೆಂಟ್ ಅಂತ ಹೇಳಿ ಕರಿತೀವಿ. ಮೌಲ್ಯಮಾಪನದ ಸಾಮಾನ್ಯ ತತ್ವಗಳು ಹೆಂಗಿರ್ಬೇಕು ಅಂದ್ರೆ ಒಬ್ಬ ವಿದ್ಯಾರ್ಥಿ ಕಲಿಕನತ್ತಂದ್ರೆ ಆತನ ಮೌಲ್ಯಮಾಪನ ಯಾವ ರೀತಿ ಆಗ್ಬೇಕು ಅನ್ನೋದು ಕೂಡ ಈ ಶೈಕ್ಷಣಿಕ ಮನೋವಿಜ್ಞಾನದ ವ್ಯಾಪ್ತಿಗೆ ಬರುವಂತ ವಿಷಯ ಅದ. ಯಾಕಂದ್ರೆ ನಾವು ಗ್ರೇಡಿಂಗ್ ಸಿಸ್ಟಮ, ಮಾರ್ಕ್ಸ್ ಸಿಸ್ಟಮ, ಪರ್ಸೆಂಟೇಜ್ ಇವೆಲ್ಲಾನು ಮಾಡ್ತೇವಲ್ಲ, ಅದು ಯಾವ್ಯಾವ ತರಗತಿಗಳಿಗೆ ಯಾವ್ಯಾವ ಹಂತದಲ್ಲಿ ಯಾವ ರೀತಿಯಾದ ರಿಸಲ್ಟ್ ಅನ್ನು ಕೊಡಬೇಕು ಅನ್ನೋದ್ರ ಕುರಿತು ಇದು ನಿರ್ಧರಿಸ್ತದೆ. ಆಮೇಲೆ ಬುದ್ಧಿಶಕ್ತಿಯ ಪರೀಕ್ಷೆ ಯಾವ ರೀತಿ ಮಾಡಬೇಕು, ಸಹಜ ಸಾಮರ್ಥ್ಯಗಳನ್ನ ಬೆಳೆಸುವಲ್ಲಿ ಏನ್ ಪಾತ್ರ ವಹಿಸಬೇಕು, ಕಲಿಕೆ ಮತ್ತು ಹೊಂದಾಣಿಕೆಗಳ ಮಾನವನ ಹಾಗೂ ಮಾಪನ ಫಲಶ್ರುತಿಗಳ ಕಾರ್ಯಾಚರಣೆ ಆಗಬೇಕು ಅಂತ ತಿಳ್ಕೊಂಡು ಹೇಳ್ತದೆ. ತಿಳಿತಾ? ಅಂದ್ರೆ ಕಲಿಕೆ ಮತ್ತು ಹೊಂದಾಣಿಕೆಗಳ ಮಾಪನ ಏನದಲ್ಲ ಇದು ಹಾಗೂ ಮಾಪನ ಫಲಶ್ರುತಿಗಳ ಕಾರ್ಯಾಚರಣೆ ಅಂದ್ರೆ ನಾವು ರಿಸಲ್ಟ್ ಕೊಟ್ಟ ಕೂಡಲೇ ಅದರ ಪರಿಣಾಮಗಳು ಏನೇನು ಆಗ್ತಾವು ಅನ್ನೋದ್ರ ಕುರಿತು ಕೂಡ ನಾವು ಕೇರ್ ಮಾಡಬೇಕು ಅಂತ ತಿಳ್ಕೊಂಡು ಈ ಒಂದು ಮೌಲ್ಯಮಾಪನ ಮತ್ತು ಅಳತೆ ಹೇಳ್ತದ. ಇದಾದ ಕೂಡಲೇ ಕೊನೆಯದು ಯಾವ್ದತ್ತಂದ್ರೆ ಶೈಕ್ಷಣಿಕ ಮನೋವಿಜ್ಞಾನದ ತಂತ್ರ ಮತ್ತು ವಿಧಾನಗಳು ಅಂತಂದಂಗೆ. ಅಂದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಮನೋವಿಜ್ಞಾನದ ತಂತ್ರಗಳು ಮತ್ತು ವಿಧಾನಗಳನ್ನ ಯಾವ ರೀತಿ ಬಳಸ್ಕೊಂಡು ಮಗುವಿನ ಸರ್ವತೋಮುಖ ಏಳಿಗೆಗೆ ನಾವು ಶ್ರಮಿಸಬೇಕು ಅನ್ನೋದನ್ನ ಹೇಳ್ತದೆ. ಶೈಕ್ಷಣಿಕ ಸಮಸ್ಯೆಗಳ ವೈಜ್ಞಾನಿಕ ಅಧ್ಯಯನ ಮಾಡ್ಬೇಕು ಅನ್ನೋದನ್ನ ಹೇಳ್ತದೆ. ಸಂಖ್ಯಾಶಾಸ್ತ್ರದ ತಂತ್ರಗಳು ಮತ್ತು ತರಗತಿಯ ಬೋಧನಾ ಸಮಸ್ಯೆಗಳನ್ನು ಕುರಿತು ಶೈಕ್ಷಣಿಕ ಸಂಶೋಧನೆಗಳನ್ನ ಕೈಗೊಳ್ಳೋದು ಹೇಗೆ ಅನ್ನೋದನ್ನು ಕೂಡ ಇದು ಹೇಳ್ತದೆ. ಈ 5 ಅಂಶಗಳೇನಿದಾವಲ್ಲ ಇದು 1947ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಶೈಕ್ಷಣಿಕ ಮನೋವಿಜ್ಞಾನದ ವ್ಯಾಪ್ತಿಯನ್ನು ಗುರುತಿಸುವಲ್ಲಿ ಹೇಳಿದಂತ ಅಂಶಗಳು. ಇದನ್ನ ಬಿಟ್ಟು ಕೂಡ ಸಾಕಷ್ಟು ಅಂಶಗಳನ್ನ ಇದು ಒಳಗೊಂಡಿದೆ. ಸಾಮಾನ್ಯವಾಗಿ ನಾವು ಹೇಳ್ಬೇಕಂದ್ರೆ ನೋಡ್ರಿ, ಸಂಕ್ಷಿಪ್ತವಾಗಿ ನಾವು ಹೇಳೋದಾದ್ರೆ ಶೈಕ್ಷಣಿಕ ಮನೋವಿಜ್ಞಾನದ ವ್ಯಾಪ್ತಿ ಹೇಳ್ಬೇಕಾಯ್ತು ಅಂತ ತಿಳ್ಕೊಳ್ರಿ. ಯಾವುದು ಶೈಕ್ಷಣಿಕವೋ ಅಥವಾ ಯಾವುದು ತರಗತಿಯಲ್ಲಿ ವಿದ್ಯಾರ್ಥಿಯ ವರ್ತನೆಯನ್ನು ಅಧ್ಯಯನ ಮಾಡುತ್ತದೆಯೋ ಅದೆಲ್ಲವೂ ಸಹ ಶೈಕ್ಷಣಿಕ ಮನೋವಿಜ್ಞಾನದ ವ್ಯಾಪ್ತಿಗೆ ಸೇರುತ್ತದೆ ಅಂತ ತಿಳ್ಕೊಂಡು ಹೇಳ್ತಾರೆ. ಅಂದ್ರೆ ಶಿಕ್ಷಣ, ವಿದ್ಯಾರ್ಥಿ ಮತ್ತು ಶಿಕ್ಷಕ
ಈ ತರಗತಿಗೆ ಸಂಬಂಧಿಸಿದ ಅಂಶಗಳೇನಿದಾವಲ್ಲ, ಇದಕ್ಕೆ ಸಂಬಂಧಿಸಿದ ಯಾವುದೇ ಅಂಶ ಇರಲಿ ಅದೆಲ್ಲನೂ ಕೂಡ ಶೈಕ್ಷಣಿಕ ಮನೋವಿಜ್ಞಾನದ ವ್ಯಾಪ್ತಿಗೆ ಬರ್ತದೆ ಅಂತ ತಿಳ್ಕೊಂಡು ಹೇಳಾಗ್ತದೆ. ಸೊ ಇದಿಷ್ಟು ಶೈಕ್ಷಣಿಕ ಮನೋವಿಜ್ಞಾನದ ಒಂದು ಪರಿಚಯ ಆಯಿತು, ಅದರ ಅರ್ಥ ಮತ್ತು ವ್ಯಾಖ್ಯೆಗಳು ಮತ್ತು ಅದರ ವ್ಯಾಪ್ತಿಯ ಕುರಿತು ಅಧ್ಯಯನ ಆಯಿತು. ಇನ್ನು ಈ ಒಂದು ಅವಧಿಯೊಂದಿಗೆ ಮೊದಲನೇ ಅಧ್ಯಾಯ ಕಂಪ್ಲೀಟ್ ಆಗ್ಯದ. ಇನ್ನು ಮುಂದಿನ ಅವಧಿಯಲ್ಲಿ ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೋತ್ತರಗಳನ್ನು ನೋಡುವಂಥ ಕೆಲಸ ಮಾಡೋಣ. ಸೊ ಮುಂದಿನ ಅವಧಿಯಲ್ಲಿ ನಾವು ಪ್ರಶ್ನೋತ್ತರಗಳ ಕುರಿತು ಅಭ್ಯಾಸ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.